ಹಾಯ್ ಹಾಲ್, ಹೋಪ್ ಎಲ್ಲರೂ ಹೆಲ್ತಿಯಾಗೂ ಹ್ಯಾಪಿಯಾಗೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅಶು ವ್ಲಾಗ್ಸ್. ಸೊ ಇವತ್ತು ಬೆಳಗ್ಗೆಯಿಂದನೇ ನನ್ನ ರೂಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಅಮ್ಮ ಮನೆಗೆ ಬಂದಿದ್ದರು, ಕಣ್ಣಿಗೆ ಪೊರೆ ಬಂದಿದೆ, ಒಂದ್ಸಲ ಬಾ ಚೆಕ್ ಮಾಡಿಸ್ಕೊಂಬರೋಣ ಅಂತ ಹೇಳಿ. ಆಲ್ರೆಡಿ ಅವರು ಒಂದ್ಸಲ ಹೋಗಿ ಬಂದಿದ್ದರು. ಸೊ ಇವತ್ತು ಬನ್ನಿ ಅಂತ ಹೇಳಿ ಡೇಟ್ ಕೊಟ್ಟಿದ್ದರು. ಹಾಗಾಗಿ ಜೊತೆ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಶಂಕರ್ ಕಣ್ಣಿನ ಹಾಸ್ಪಿಟಲಿಂದ ಕ್ಯಾಂಪ್ ಹಾಕಿರ್ತಾರೆ. ಆ ಟೈಮಲ್ಲಿ ಎಲ್ಲರೂ ಚೆಕ್ ಮಾಡಿ ಅವರೇ ಬಸ್ಸಲ್ಲಿ ಕರ್ಕೊಂಡೋಗಿ ಅವರೇ ಒನ್ ಡೇ ಹಿಡ್ಕೊಂಡು ಆಪ್ರೇಷನ್ ಎಲ್ಲ ಮುಗಿಸಿ ಕರ್ಕೊಬಂದು ಬಿಡ್ತಾರೆ. ಅವ್ರ ಜೊತೆಗೆ ಯಾರೂ ಹೋಗಂಗೂ ಇಲ್ಲ ಪೇಷಂಟ್ ಜೊತೆಗೆ. ಸೊ ಅದು ಕ್ಯಾಂಪ್ ಹಾಕಿದಾಗ ಮಾತ್ರ, ಇಲ್ಲ ನಮಗೆ ಓನಾಗೆ ನಾವು ಮಾತ್ರ ಇಂಡಿವಿಜುವಲಾಗೆ ಹೋಗ್ತೀವಿ ಅಂದ್ರೂ ಸ್ವಲ್ಪ ಅಮೌಂಟ್ ಎಲ್ಲ ಖರ್ಚಾಗ್ಬೋದು. ಯಾಕೆಂದರೆ ಪ್ರೈವೇಟ್ ಅಲ್ವಾ, ಶಿವಮೊಗ್ಗದಲ್ಲಿದೆ ಅದು. ಒಂದು 15,000-20,000 ಆಗ್ಬೋದು ಅನಿಸುತ್ತೆ. ಸೊ ನಾವು ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನೋಡ್ತಾರಂತೆ. ಹಾಗಾಗಿ ಒಂದ್ಸಲ ನಮ್ಮಮ್ಮ ಹೋಗಿತ್ತು. ಹಾಗೆ ಹೋಗ್ತಾ ಪೋಸ್ಟ್ ಆಫೀಸ್ ಹತ್ರ ಹೋಗಿದ್ವಿ. ಇನ್ನು ನಮ್ಮಮ್ಮ ಪೋಸ್ಟ್ ಆಫೀಸ್ ಒಳಗೆ ಹೋಗಿದ್ರು, ನಾನು ಪಾಪು ಆಟೋದಲ್ಲೇ ಕೂತಿದ್ವಿ. ನಮ್ಮ ಪಾಪು ಮಾತ್ರ ಆಚೆ ಎಲ್ಲಾದರೆ ಹೋಗಿದ್ರೆ ಆ ಕಡೆ ಈ ಕಡೆ ಬಸ್ಸು ಆಟೋ ಏನೇನು ನೋಡುತ್ತೋ ಅದನ್ನೆಲ್ಲ ನೋಡ್ತಾ ಕೂತಿರ್ತಾಳೆ. ಸೊ ಅಲ್ಲಿ ನಿಂತಿದ್ವಲ್ಲ, ಹಾಗಾಗಿ ನನ್ನೂ ಮೊಬೈಲನ್ನೇ ನೋಡ್ತಾ ಇದ್ಲು. ಇನ್ನು ನಮ್ಮಮ್ಮ ಬಂದಿದ ತಕ್ಷಣ ಇನ್ನು ಹಾಸ್ಪಿಟಲ್ಗೆ ಹೊರಟ್ವಿ. ಹಾಸ್ಪಿಟ್ಲಲ್ಲಂತೂ ತುಂಬಾ ರಶ್ ಇತ್ತು. ಸೊ ಚೆಕಪ್ ಮಾಡಿಸ್ಕೊಂಡು ಇನ್ನೇನು ಬರ್ತಾ ಫ್ರೂಟ್ಸು ತೊಗೊಂಡು ಹಾಗೆ ಪಿಂಗಾಣಿನೂ ಸಹ ತೊಗೊಂಡು ಬಂದೆ. ಪಿಂಗಾಣಿ ಅಂತೂ ತುಂಬಾ ಚೆನ್ನಾಗಿದೆ ಮಾತ್ರ. ನನಗೆ ಅಲ್ಲಿ ರೋಡ್ ಹತ್ರ ಸೈಡಲ್ಲಿ ಇಟ್ಟಿದ್ರೆ ಯಾವಾಗ ತೊಗೊಳ್ತೀನೋ ಅನ್ನಿಸ್ತಾ ಇತ್ತು. ತುಂಬ ಕಾಸ್ಟ್ಲಿ ಇರ್ಬೋದೇನೋ ಅಂದ್ಕೊಳ್ತಾ ಇದ್ದೆ ಆ್ಯಕ್ಚುಲಿ ನಾನು. ಸೊ ಬರಬೇಕಾದ್ರೆ ಹಣ್ಣು ತೊಗೊಂಡು ಬರಬೇಕಾದ್ರೆ ಒಂದು ಮಾತು ಕೇಳಿದೆ, ಎಷ್ಟು ಅಂತ. 100 ರೂಪೀಸ್ ಅಂದರು. ಸೊ 100 ರೂಪೀಸ್ ಅಷ್ಟೇನಾ ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಇದಕ್ಕಿಂತ ಮುಂಚೆ ಆನ್ಲೈನಲ್ಲಿ ತೊಗೊಂಡಾಗ 280 ಅಥವಾ 200 ಆ ಥರ ಪ್ರೈಸ್ ಇತ್ತು. ಅದು ಪೀಸಿಗೆ 200, 230 ಆ ಥರ ಇತ್ತು. ನಾನು ನನ್ನ ಫ್ರೆಂಡು ಇಬ್ರಿಗೂ ಬೇಕು ಅಂತ ಹೇಳಿ ಉಪ್ಪು ಹಾಕಿಡೋಕ್ಕೆ ಅಂತ ಹೇಳಿ ಇಬ್ಬರು ತೊಗೊಂಡಿದ್ವಿ. ಆಗಲೇ ನಾವು 380 ಏನೋ ಕೊಟ್ಟು ತೊಗೊಂಡಿದ್ದು ಕಾಂಬೋ ಆ ಪ್ಯಾಕಲ್ಲಿ. ಸೊ ಇಬ್ಬರು ಶೇರ್ ಮಾಡ್ಕೊಂಡ್ವಿ. ಸಿಂಗಲಾಗಿ ತೊಗೊಂಡ್ರೆ ನಾನು ಹೇಳ್ದಂಗೆ 200 ಆಗುತ್ತೆ. ಸೊ ಇದು 100 ರೂಪೀಸ್ ಅಲ್ವಾ. ಸೊ ತುಂಬಾ ಖುಷಿ ಆಯಿತು. ಹೇಗಿದ್ರು ಈಗ ಮಾವಿನಕಾಯಿ ಸೀಸನ್ ಎಲ್ಲ ಬರುತ್ತೆ. ಆಲ್ರೆಡಿ ಉಪ್ಪು ಹಾಕಿಡೋಕೆ ಒಂದಿದೆ. ಸೊ ಸಾಲ್ಟೆಲ್ಲ ಇದರಲ್ಲಿ ಹಾಕಿಡೋದು ಬೇಡ ಅಂತ ಹೇಳಿ ಏನಾದರೂ ಉಪ್ಪಿನಕಾಯಿ ಹಾಕಿಡೋದಕ್ಕೆಲ್ಲ ಸ್ವಲ್ಪ ಚೆನ್ನಾಗಿದೆ. ಅಂದರೆ ಆನ್ಲೈನಲ್ಲಿ ತೊಗೊಂಡಿದ್ದಕ್ಕಿಂತನೂ ನೋಡ್ತಾ ಇರ್ಬೋದು, ಇಲ್ಲಿ ಇದು ಇದೇ ಆನ್ಲೈನಲ್ಲಿ ತೊಗೊಂಡಿದ್ದು. ಇದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ. ಈ ಹಳೇದ್ರಲ್ಲಿ ಉಪ್ಪು ಹಾಕಿಟ್ರೆ ಇನ್ನೂ ಸ್ವಲ್ಪ ಮಿಕ್ಕತ್ತೆ, ಫುಲ್ಲು ಕಂಪ್ಲೀಟಾಗಿ ತುಂಬಲ್ಲ. ಬಟ್ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ನೋಡೋದಕ್ಕೂ ನನ್ನ ಫೇವ್ರೆಟ್ ಕಲರು ಕಾಫಿ ಕಲರು. ಸೊ ತುಂಬ ಖುಷಿ ಆಯಿತು ನನಗದು ಇಸ್ಕೊಂಡಿದ್ದು. ಇನ್ನೂ ಏನೂ ಹಾಕಿಟ್ಟಿಲ್ಲ, ಹಾಗೆ ಇಟ್ಟಿದ್ದೀನಿ. ಮಾವಿನಕಾಯಿನೇ ಹಾಕಿಡೋಣ ಅಂತ ಹೇಳಿ ಇನ್ನು ತಂದಿರೋ ಹಣ್ಣುಗಳನ್ನೆಲ್ಲ ಹಾಗೆ ಜೋಡಿಸಿಟ್ಕೊಂಡೆ. ಇನ್ನು ನಾನು ಜಾಸ್ತಿ ಹಣ್ಣುಗಳೆಲ್ಲ ಏನು ತಿನ್ನಲ್ಲ. ಯಾಕೆಂದರೆ ಪಾಪುಗೆ ಏನಾದರೂ ಶೀತ ಏನಾದರೂ ಆಗ್ಬೋದೇನೋ ಅಂತ ಭಯ. ನನಗೂ ಗೊತ್ತಿಲ್ಲ ತಿನ್ಬೋದೋ ಏನೋ ಅಂತ. ಇದುವರೆಗೂ ಜ್ಯೂಸ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು ಏನೂ ತಿಂದಿಲ್ಲ. ಕೆಮ್ಮೇನಾದರೂ ಆಗ್ಬೋದು ಅನ್ನೋ ಒಂದು ಭಯ ಅಷ್ಟೇ. ಇನ್ನು ಕಿತ್ಳೆಹಣ್ಣು ಸಹ ಹಾಗೆ ತಂದಿದ್ದೆ, ಅದನ್ನು ಜೋಡಿಸ್ಕೊಂಡೆ. ಈ ಸಮ್ಮರಲ್ಲಂತೂ ಹಣ್ಣುಗಳ ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿದೆ. ಸೊ ಇದೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಮ್ಮ ಚೈಲ್ಡ್ಹುಡ್ಡಿಂದ ಒಂದು ನೆನಪಾಗುತ್ತೆ ನನಗೆ ಕಿತ್ಳೆಹಣ್ಣು ನೋಡ್ತಾ ಇದ್ದರೆ. ಸಾಮಾನ್ಯವಾಗಿ ನಮ್ಮ ಸ್ಕೂಲಿಂದ ಆಚೆ ಕಡೆ ಒಬ್ಬರು ಅಜ್ಜಿ ಏನಾದರೆ ಒಂದು ಪುಟ್ಟಿಯಲ್ಲಿ ಈ ಥರ ಇಟ್ಕೊಂಡು ಬರೀ 1 ರೂಪಾಯಿಗೆ ಒಂದು ಕಿತ್ಳೆಹಣ್ಣು, ಆವಾಗ ಒಂದು ಕಿತ್ಳೆಹಣ್ಣು ಕಟ್ ಮಾಡಿಬಿಟ್ಟು ಈ ಥರ ಉಪ್ಪು ಖಾರ ಹಾಕಿ ಕೊಡೋರು. ನಾವು ಅದನ್ನು ಹಾಗೆ ರಸನ ಹಿಂಡ್ಕೊಂಡು ಕುಡ್ಕೊಂಡು ಹೋಗ್ತಾ ಇದ್ವಿ. ಹಾಗಾಗಿ ಆ ಥರದ್ದೊಂದು ಮಾಡ್ಕೊಂಡು ತಿಂತೀನಿ ಅಷ್ಟೇ. ಇನ್ನು ರಾತ್ರಿ ಸಾಂಬಾರಿಗೆ ಮೊಟ್ಟೆ ಸಾಂಬಾರು ಮಾಡ್ಕೊಂಡಿದ್ದೆ. ಸೊ ಇನ್ನು ಹಾಗೆ ಹೋಯ್ತು ಡೇ. ಸೊ ಇನ್ನು ಮಾರನೇ ದಿನ ಸ್ಕೂಲಲ್ಲಿ ಮೀಟಿಂಗ್ ಇತ್ತು ಅಂತ ಹೇಳಿ ನನ್ನ ಮಗಳಿಗೆ ಬೇಗನೆ ರೆಡಿ ಆಗ್ತಾ ಇದ್ದೆ. ಹಾಗೆ ಜೊತೆಗೆ ಅತ್ತೆನೂ ಬಂದಿದ್ರಲ್ಲ, ಅವ್ರದ್ದು ಸ್ವಲ್ಪ ಫ್ರೆಂಡ್ಸಿಂದು ಗೃಹ ಪ್ರವೇಶ ಇತ್ತು ಅಂತ ಹೇಳಿ ಹಾಗೆ ನನ್ನನ್ನು ನನ್ನ ಮಗಳನ್ನೂ ಕರ್ಕೊಂಡೋದ್ರು. ಇನ್ನು ಸ್ಕೂಲ್ ಹತ್ರ ಹೋಗ್ತಿದ್ದಂಗೆ ಫಂಕ್ಷನ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಾನು ಲೇಟಾಗೆ ಹೋಗಿದ್ದು. ಆ್ಯಂಡ್ ಇದು ಬಂದು ಹೆಂಗಿದೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳೋಕ್ಕೆ ಬರಲ್ಲ, ಆ ಥರ ಮಾಡಿದ್ದಾರೆ. ಅಂದರೆ ಇದು ಮಾಡಿಕೊಟ್ಟಿರೋದು, ಹೆಲ್ಪ್ ಮಾಡಿರೋದು ರೌಂಡ್ ಟೇಬಲ್ ಸಂಸ್ಥೆಯಿಂದ. ಇಲ್ಲಿ ನೋಡ್ತಾ ಇರ್ಬೋದು ಕ್ಲಾಸ್ ರೂಮು ಹೆಂಗಿದೆ ಅಂತ ಹೇಳಿದರೆ, ಇದು ಗೌರ್ಮೆಂಟ್ ಸ್ಕೂಲ್ ಹೌದೋ ಅಲ್ವೋ ಅನ್ನೋಷ್ಟು ತುಂಬ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ಟೈಲ್ಸ್ ಎಲ್ಲ ಹಾಕಿ ಬೋರ್ಡು ಎಲ್ಲ ಇಟ್ಟು ಪ್ರತಿಯೊಂದೊಂದು ಕ್ಲಾಸಿಗೂ ಹಾಗೆ ಮಾಡಿದ್ದಾರೆ.
ತುಂಬಾ ಖುಷಿ ಆಯಿತು ನೋಡ್ತಾ ಇದ್ದರೆ. ಆ ಟೇಬಲ್ಸ್ ಎಲ್ಲ ನೋಡ್ತಿದ್ರೆ ಆದರೂ ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ ಅಲ್ಲೇ. ಪಾಪು ಅಳ್ತಾ ಇದ್ಲಂತೂ ನೋಡ್ತಾ ಇರ್ಬೋದು. ಟೇಬಲ್ಸ್ ಎಲ್ಲ ನೋಡ್ತಾ ಇದ್ದರೆ ಮತ್ತೆ ನಾವಲ್ಲಿ ಕೂತ್ಕೊಂಡು ಸ್ಟೂಡೆಂಟ್ ಆಗಬೇಕು ಅಂತ ಅನಿಸೋಷ್ಟು ಫೀಲ್ ಆಗಿಬಿಟ್ಟಿತ್ತು. ನಾವು ಓದಬೇಕಾದ್ರೆಲ್ಲ ನಿಜವಾಗ್ಲೂ ಈ ಥರ ರೂಮ್ಗಳಾಗಿರ್ಬೋದು, ಟೇಬಲ್ಸ್ಗಳಾಗಿರ್ಬೋದು ಇರಲಿಲ್ಲ. ಹಾಗೆ ಒಡೆದೋಗಿರೋ ಗೋಡೆಗಳು. ಸೊ ಅದು ಹೇಳೋಕ್ಕಾಗಲ್ಲ ಬಿಡ್ರಿ, ಅದರಲ್ಲೇ ಓದ್ಕೊಬಂದಿದ್ವಿ. ಬಟ್ ಇವಾಗಿದು ಗೌರ್ಮೆಂಟ್ ಸ್ಕೂಲಾ ಅಂತ ಅನಿಸುತ್ತೆ. ಆ್ಯಂಡ್ ಇದು ನೋಡ್ತಾ ಇದ್ದರೆ ಇದು LKG UKG ಪುಟಾಣಿಗಳಿಗಿದು. ಯಪ್ಪ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ ಖುಷಿ ಆಗ್ತಾಯಿತ್ತು. ನಾನಿಲ್ಲಿ ನನ್ನ ಮಗಳಿಗೆ ಚಾಲ್ಸ್ ಎಲ್ಲ ಹಾಕಿದ್ದೆ, ಅಂದರೆ ಇಷ್ಟೊಂದು ಥರ ಏನೂ ಇರಲಿಲ್ಲ. ಇದು TV, ಬೋರ್ಡು ಮತ್ತು ಆಟಾಡೋ ಐಟಮ್ಸ್ಗಳು ಒಂದಕ್ಕಿಂತ ಒಂದು ಹೆಚ್ಚು. ಅಂದರೆ ಈಗ ಪ್ರೈವೇಟಲ್ಲಿ ನಾವು ಸೇರಿಸ್ತೀವಲ್ಲ, ಚಿಣ್ಣರ ಲೋಕ, ಚಿಣ್ಣರ ಕರೆ ಅಂತೆಲ್ಲ, ಆ ಥರನೇ ಇತ್ತು ನೋಡಲಿಕ್ಕೆ ಮಾತ್ರ. ನಿಜವಾಗ್ಲೂ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಆ್ಯಂಡ್ ಇದನ್ನೆಲ್ಲ ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು, ಅಂದರೆ ಫುಲ್ಲು ಮುಗಿಸ್ಕೊಂಡು ಹೋಗೋಕ್ಕಾಗಿಲ್ಲ, ಇನ್ನು ಅರ್ಧದಲ್ಲೇ ಸೈನ್ ಮಾಡಿ ಇನ್ನು ನಮ್ಮ ಅತ್ತೆ ಜೊತೆ ಫಂಕ್ಷನಿಗೆ ಹೋಗಿದ್ವಿ. ಇನ್ನು ಅಲ್ಲಿ ಗೃಹ ಪ್ರವೇಶ ಇತ್ತಲ್ಲ, ಸೊ ಅಲ್ಲಿ ದೇವ್ರದ್ದು ಸತ್ಯನಾರಾಯಣ ಪೂಜೆ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಊಟ ಮಾಡಿ ಮನೆಗೆ ಹೊರಟ್ವಿ. ಇನ್ನು ಅಲ್ಲಿ ಪೂಜೆನೂ ಲೇಟಾಗಿತ್ತು, ಹಾಗಾಗಿ ತುಂಬ ಹೊತ್ತು ಅಲ್ಲೇ ಕೂತಿದ್ವಿ. ಇನ್ನು ಮನೆಯೆಲ್ಲ ಸುತ್ತ ನೋಡಿಕೊಂಡು ಇನ್ನು ಮನೆಗೆ ಹೊರಟಿದ್ದಾಯಿತು. ಸೊ ಇದು ಇವತ್ತಿನ ಲಾಗ್.